ಓಂ ಗಣೇಶ. ಇವತ್ತು ಟಾಪಿಕ್ ಬಂದೇನಂದ್ರೆ ಆದಿತ್ಯ ನಕ್ಷತ್ರನ ಆಕ್ಟಿವೇಶನ್ ಮಾಡೋದು ಯಾವ ತರ ಅಂತ ಫುಲ್ ಡೀಟೇಲ್ ಆಗಿ ಹೇಳ್ತಾ ಇದೀನಿ. ಮಿಸ್ ಮಾಡ್ದಿರೋ ವಿಡಿಯೋ ಲಾಸ್ಟ್ ಹೊತ್ತು ನೋಡಿ. ನೀವೇನಾದ್ರೂ ಫಸ್ಟ್ ಟೈಮ್ ಓಂ ಗಣೇಶ ತ್ರಿಬಲ್ ಒನ್ ಚಾನಲ್ ನೋಡ್ತಾ ಇದ್ರೆ ಮಿಸ್ ಮಾಡ್ದಿರೋ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ಮುಂಚೆ ಆದಿತ್ಯ ನಕ್ಷತ್ರ ಬಗ್ಗೆ 2 ವಿಡಿಯೋ ಹಾಕಿದ್ದೀನಿ. ಅದ್ರಲ್ಲಿ ಸಾಕಷ್ಟು ಪರಿಹಾರ ರೆಮಿಡೀಸ್ ಹೇಳಿದೀನಿ. ಅದು ನೀವು ಮಿಸ್ ಮಾಡ್ದಿರೋ ಹೋಗಿ ಮಾಡ್ಕೊಳ್ಳಿ. ಇವತ್ತೇನ್ ಮೈನ್ ಟಾಪಿಕ್ ಅಂದ್ರೆ ಆಕ್ಟಿವೇಶನ್ ಮಾಡೋದು. ಏನ್ ಆಕ್ಟಿವೇಶನ್ ಅಂದ್ರೆ ಇವಾಗ ಮೊಬೈಲ್ಗೆ ಸಿಮ್ ಆಗದೆ ಯಾವ ತರ ಆಕ್ಟಿವೇಶನ್ ಆಗುತ್ತೋ ಸೇಮ್ ನಿಮ್ಮ ಆದಿತ್ಯ ನಕ್ಷತ್ರ ಅವ್ರಿಗೆ ಏನ್ ಮಾಡದೆ ನಿಮ್ಮ ಲೈಫ್ ಆಕ್ಟಿವೇಶನ್ ಆಗಿ ಸಕ್ಸಸ್ಫುಲ್ ಬೂಮ್ ಆಗುತ್ತೆ ಅಂತ ಹೇಳ್ತೀನಿ. ಮಿಸ್ ಮಾಡ್ದಿರ ವಿಡಿಯೋ ಲಾಸ್ಟ್ ವರ್ಗ ನೋಡಿ. ಫಸ್ಟ್ ಆಫ್ ಆಲ್ ಆದಿತ್ಯ ನಕ್ಷತ್ರ ಸಿಂಬಲ್ ಎಲ್ರಿಗೂ ಗೊತ್ತಿರುತ್ತೆ. ಕಣ್ಣ ಸಿಂಬಲ್ ಮತ್ತೆ ಮೈನ್ ಸಿಂಬಲ್ ಏನಂದ್ರೆ ಆದಿತ್ಯ ನಕ್ಷತ್ರ ಡೈಮಂಡ್. ನಿಮ್ಗೆ ಡೈಮಂಡ್ ಹೇಗಿರುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಸೊ ಒಂದು ಡೈಮಂಡ್ ಬಂದು ಆ ಶೇಪ್ ಕರೆಕ್ಟ್ ಆಗಿ ಆ ಡೈಮಂಡ್ ಶೇಪ್ ಬರೋವರೆಗೂ ಆ ಆದಿತ್ಯ ನಕ್ಷತ್ರ ಅದು ಎಕ್ಸಾಂಪಲ್ ನಿಮ್ ಲೈಫ್ ಎತ್ಕೊಳ್ಳಿ. ಒಂದು ಡೈಮಂಡ್ ನ ಸೊ ಒಂದು ಆರ್ಟಿಸ್ಟ್ ಬಂದ್ಬಿಟ್ಟು ಅದನ್ನ ಚೆನ್ನಾಗಿ ಕ್ಲೀನ್ ಆಗಿ ಸಿಲ್ಪಿ ತರ ಚೆಕ್ಕಿ ಅದು ಕರೆಕ್ಟ್ ಆಗಿ ಆ ಶೇಪ್ ಬರೋಕೆ ಎಷ್ಟು ವರ್ಷ ಟೈಮ್ ಆಗುತ್ತೆ. ಸೇಮ್ ಆದಿತ್ಯ ನಕ್ಷತ್ರ ಇರೋದು ನಿಮ್ಗೂ ಹೇಳ್ತಾ ಇದೀನಿ. ನಿಮ್ ಲೈಫ್ ಅಲ್ಲೂ ಅಷ್ಟೇ. ನೀವು ಕೂಡ ಸ್ಟಾರ್ಟಿಂಗ್ ಚಿಕ್ಕ ವಯಸ್ಸಲ್ಲಿ ತುಂಬಾ ಕಷ್ಟ ಇರುತ್ತೆ. ಒಂದೊಂದ್ ಟೈಮು ತಿನ್ನಕ್ಕ ಊಟ ಇರೋದಿಲ್ಲ, ಹಾಕೊಳಕ್ ಬಟ್ಟೆ ಇರೋದಿಲ್ಲ, ಕೆಲಸ ಬಿಸ್ನೆಸ್. ನಿಮ್ ಲೈಫ್ ಸ್ಟಾರ್ಟಿಂಗ್ ಸ್ಟೇಜು ಇದ್ರಲ್ಲಿ 2 ಕ್ಯಾಟಗರಿ ಇದೆ. ಸ್ವಲ್ಪ ಜನ ಹುಟ್ಟಿದವಾಗ ಒಂದು ದೊಡ್ಡ ರಿಚ್ ಫ್ಯಾಮಿಲಿಯಾಗಿ ಹುಡ್ತಾರೆ, ಇಲ್ಲಾಂದ್ರೆ ಸ್ವಲ್ಪ ಜನ ತುಂಬಾ ಬಡವ್ರ ಮಟ್ಟದಲ್ಲಿ ಹುಡ್ತಾರೆ, ತಿನ್ನೋಕ್ ಕೂಡ ಒಂದೊಂದು ಟೈಮ್ ಊಟ ಇರೋದಿಲ್ಲ. ಆ ತರ ಕಷ್ಟವಾದ ಫ್ಯಾಮಿಲಿಯಲ್ಲಿ ಆದಿತ್ಯ ನಕ್ಷತ್ರ ಹುಟ್ಟೋದು. ಸೇಮ್ ನಿಮ್ ಲೈಫು ಸೊ ಆ ಡೈಮಂಡ್ ತರ ಕರೆಕ್ಟ್ ಆಗಿ ಆ ಶೇಪ್ ಆಗಿ ಬರೋದ್ರಕ ನಿಮ್ ಲೈಫ್ ಅಲ್ಲಿ ಮಿನಿಮಮ್ 32 ವಯಸ್ಸು ಬೇಕಾಗುತ್ತೆ. ನಿಮ್ ಲೈಫ್ ಅಲ್ಲಿ ಸಕ್ಸಸ್ ಅನ್ನೋದು 32 ವಯಸ್ಸು ನಂತರ. ಅದುವರೆಗೂ ನಿಮ್ ಲೈಫ್ ತುಂಬಾ ಕಷ್ಟ ಆಗಿರ್ತದೆ. ನೀವ್ ಎಷ್ಟೇ ಎಫೋರ್ಟ್ ಹಾಕಿದ್ರೂ, ನೀವ್ ಏನೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೂ, ನೀವ್ ಏನೇ ಮಾಡಿದ್ರೆ ಲೈಫ್ ಅಲ್ಲಿ ತುಂಬಾ ಅಪ್ ಅಂಡ್ ಡೌನ್ಸ್ ಇರುತ್ತೆ. ತುಂಬಾ ಕಷ್ಟ ಪಟ್ಟಿರ್ತಾರ. ಈ ಪ್ರಪಂಚದಲ್ಲಿ ತುಂಬಾ ಜನ ಇರ್ತಾರೆ. ನಾರ್ಮಲ್ ಆಗಿ ಇವಾಗ ನಕ್ಷತ್ರದಲ್ಲಿ 27 ನಕ್ಷತ್ರ ಐತ. ಆ 27 ನಕ್ಷತ್ರದಲ್ಲಿ ತುಂಬಾ ಕಷ್ಟಪಟ್ಟ ನಕ್ಷತ್ರ ಯಾವ್ದಾದ್ರು ಐತಂದ್ರೆ ಅದು ಒಂದೇ ಒಂದು ಆದಿತ್ಯ ನಕ್ಷತ್ರ ಮಾತ್ರ. ಯಾಕಂದ್ರೆ ಅದು ಸಾಕ್ಷಾತ್ ಆ ಪರಮೇಶ್ವರ ಶಿವನ ಹುಟ್ಟಿಯೋದು ಕೂಡ ಸೇಮ್ ಆದಿತ್ಯ ನಕ್ಷತ್ರನೇ. ಸೇಮ್ ಶಿವನಿಗೆ ಆಲ್ರೆಡಿ ತಂದೆ ಇಲ್ಲ, ಪ್ಯಾರೆಂಟ್ಸ್ ಅನ್ನೋದೇ ಸ್ವಲ್ಪ ಕಷ್ಟವಾಗಿತ್ತು. ಅದೇ ತರ ನಿಮ್ಮ ಲೈಫ್ ಅಲ್ಲಿ ಸೊ ಆದಿತ್ಯ ನಕ್ಷತ್ರ ಅವರು ಮನೇಲಿ ಅದು ನೋಡ್ತಾ ಇದ್ದೆ. ಸೊ ನಿಮ್ಗೆ ಗೊತ್ತಿರುತ್ತೆ ನೀವು ಸಿಂಗಲ್ ಪ್ಯಾರೆಂಟ್ ಅಂತ. ಯಾಕಂದ್ರೆ ಆದಿತ್ಯ ನಕ್ಷತ್ರ ಒಳಗ ಯಾವಾಗ್ಲೂ ಸಿಂಗಲ್ ಪ್ಯಾರೆಂಟ್ ಆಗಿರ್ತಾರೆ. ಸೇಮ್ ನಿಮ್ ಲೈಫ್ ತುಂಬಾ ಕಷ್ಟ ಆಗಿರ್ತದೆ. ಬಟ್ ನಿಮ್ ಲೈಫ್ ಅಲ್ಲಿ ಸಕ್ಸಸ್ ಡೆವಲಪ್ಮೆಂಟ್ ಇಂಪ್ರೂವ್ಮೆಂಟ್ ಅನ್ನೋದು 32 ವಯಸ್ಸಿಗೆ ಸ್ಟಾರ್ಟ್ ಆಗುತ್ತೆ. ಸೇಮ್ ನಿಮ್ ಮದುವೆ ಜೀವನ ಕೂಡ ಅಷ್ಟೇ. ಯಾಕಂದ್ರೆ ಈ ಆದಿತ್ಯ ನಕ್ಷತ್ರವರೆಗೂ ಮಿನಿಮಮ್ 30 ವಯಸ್ಸುವರೆಗೂ ಮದುವೆ ಮಾಡಬಾರ್ದು, ಇಲ್ಲ 32 ವಯಸ್ಸಿನ ನಂತರ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರಿ, ಈ ಟಾಪಿಕ್ ಎಲ್ಲ ಬೇಕಾಗಿಲ್ಲ. ನಿಮ್ಮ ಆದಿತ್ಯ ನಕ್ಷತ್ರವರು ಇವಾಗ ಪ್ರೆಸೆಂಟ್ ನಡೀತಿರೋ ಇವಾಗ ಬರ್ತಿರೋ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ 4 ಗೋಚರ ಗ್ರಹಗಳು ಫಲ ಇದೆ. ಆ ಟೈಮಲ್ಲಿ ನಾನು ಇವಾಗ ಹೇಳೋ ಪರಿಹಾರ ಮಾಡ್ಕೊಂಡೆ. ಸೊ ಆಕ್ಟಿವೇಶನ್ ನಿಮ್ಮ ಆದಿತ್ಯ ನಕ್ಷತ್ರ ಅಧಿಪತಿ ರಾಹು ಮತ್ತೆ ಅದಕ್ಕೆ ಸಂಬಂಧಪಟ್ಟಿರೋ ಸಮ್ ರೆಮಿಡೀಸ್ ಕೊಡ್ತೀನಿ. ಇದನ್ನ ಆಕ್ಟಿವೇಶನ್ ಮಾಡ್ಕೊಳ್ಳೋದ್ರಿಂದ ನಾನು ಹೇಳೋ ಪರಿಹಾರ ಮಾಡಿ ನೋಡಿ. ಸ್ಟಾರ್ಟ್ ಮಾಡಿ 40 ದಿವಸ ಆದ್ಮೇಲೆ ನಿಮ್ ಲೈಫ್ ಅಲ್ಲಿ ಡೇ ಬೈ ಡೇ ಸಕ್ಸಸ್ ನೇಮು ಫೇಮ್ ಅನ್ನೋದು ತಂದ್ಕೊಡುತ್ತೆ. ಸೊ ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ತುಂಬಾ ಜನ ಒಂಥರ ರೊಮ್ಯಾಂಟಿಕಲ್ಲಿ ತುಂಬಾ ಲಸ್ಟಿ ಆಗಿರ್ತಾರೆ. ಯಾಕಂದ್ರೆ ಆದಿತ್ಯ ನಕ್ಷತ್ರ ಅಂದ್ರೆ ಇದು ಜಾಸ್ತಿ ಕಾಮ, ಜಾಸ್ತಿ ಅಡಿಕ್ಷನ್, ಜಾಸ್ತಿ ನೆಗೆಟಿವ್ ಅಡಿಕ್ಷನ್. ತುಂಬಾ ಜನ ತುಂಬಾ ಬ್ಯಾಡ್ ಅಡಿಕ್ಷನ್ ಆಗ್ಬಿಡ್ತಾರೆ. ಯಾಕಂದ್ರೆ ನಕ್ಷತ್ರದ ಅಧಿಪತಿ ರಾಹು ಒಂದೇ ಒಂಥರ ಅಡಿಕ್ಷನ್ ಜಾಸ್ತಿ. ಈ ರಾಹು, ಈ ಸ್ಮೋಕಿ ತುಂಬಾ ಡೀಪ್ ಲೆವೆಲ್ ಒಂದು ಸಕ್ಸಸ್ ಆಗದೆ ಡೀಪ್ ಲೆವೆಲ್ ಹೈ ಇಂಟೆಲಿಜೆಂಟ್ ಇರ್ತಾರೆ. ಹಂಗಿಲ್ಲ ಅಂದ್ರೆ ತುಂಬಾ ಲೋ ಲೆವೆಲ್ ಫೈಲರ್ ಆಗಿರ್ತಾರೆ. ಈ ತರ ನಕ್ಷತ್ರ. ಅದು ಇಲ್ದಿರ ಇವರಿಗೆ ಶುಕ್ರ ಸಂಬಂಧಪಟ್ಟ ಸ್ವಲ್ಪ ಜಾಸ್ತಿ ಅಡಿಕ್ಷನ್ ಜಾಸ್ತಿ ಇರುತ್ತೆ. ಹಣಕಾಸು ವಿಚಾರದಲ್ಲಿ, ಈ ರೊಮ್ಯಾನ್ಸ್ ವಿಚಾರದಲ್ಲಿ, ಈ ಲಕ್ಸುರಿ ವಿಚಾರದಲ್ಲಿ ತುಂಬಾ ಅಡಿಕ್ಷನ್ ಇರ್ತದೆ. ಬಟ್ ಅದು 32 ವಯಸ್ಸಿನ ನಂತರ ಹೋಗ್ತಾ 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 ಖಂಡಿತ ಅವ್ರ ಆಸೆ ಪಟ್ಟಿದ್ದೆಲ್ಲ ಸಿಗ್ಬಿಡುತ್ತೆ. ಬಟ್ ಅದುವರೆಗೂ ಸ್ವಲ್ಪ ಅವ್ರು ಅನ್ಕೊಂಡಿದ್ದು ಅಷ್ಟು ಬೇಗ ಶುಕ್ರ ಕೊಡೋದಿಲ್ಲ. ಶುಕ್ರ ಬಂದ್ಬಿಟ್ಟು ಆದಿತ್ಯ ನಕ್ಷತ್ರವಾಗಿ ಅವಾಗ ಡಿಸ್ಟರ್ಬ್ ಮಾಡ್ತಾರೆ. ಈ ಹೆಂಗಸರ ವಿಚಾರದಲ್ಲಿ, ಈ ಹಣಕಾಸು ವಿಚಾರದಲ್ಲಿ, ಈ ಲಕ್ಸುರಿ ವಿಚಾರದಲ್ಲಿ ತುಂಬಾ ಡಿಲೇ ಮಾಡ್ತಾ ಇರ್ತಾರೆ. ಒಂದು ಮನೆ ಕಟ್ಟಕ, ಒಂದು ಗಾಡಿ ತಕೊಳಕ, ಒಂದು
ಪ್ರಮೋಷನ್ ಬರಾಕ, ಒಂದ್ ಮದುವೆ ಆಗಾಕ, ಮಕ್ಕಳಾಗಾಕ ತುಂಬಾ ಡಿಲೇ ಮಾಡಿ 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 ಆರುದ್ರ ನಕ್ಷತ್ರಕ್ಕೆ ನಿಧಾನವಾಗಿ ಕೊಡ್ತಾರೆ. ಈ ಆರುದ್ರ ನಕ್ಷತ್ರ ಬೆಸ್ಟ್ ಗೋಲ್ಡನ್ ಟೈಮ್ ಯಾವ್ದಂದ್ರೆ 32 ವಯಸ್ಸಿನ 42 ವಯಸ್ಸು. ಈ ಟೈಮಲ್ಲಿ ತುಂಬಾ ಗೋಲ್ಡ್ ಟಾಪ್ ಪೀರಿಯಡ್ ಇದೆ. ಬಟ್ ತುಂಬಾ ಜನ ಈ ಆರುದ್ರ ನಕ್ಷತ್ರವರು ಯಾವ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕಂದ್ರೆ ಲವ್, ಲಸ್ಟಿ. ಯಾವುದೇ ಕಾರಣಕ್ಕೂ ಆರುದ್ರ ನಕ್ಷತ್ರವರು ಲವ್ ಮಾಡಕ್ ಹೋಗ್ಬೇಡಿ. ನೀವೇನಾದ್ರೂ ಲವ್ ಮಾಡಿದಿರಂದ್ರೆ ಖಂಡಿತ ನಿಮ್ ಲವ್ ಬ್ರೇಕಪ್ ಆಗ್ಬಿಡುತ್ತೆ. 100% ಅಲ್ಲ, 200%. ನೀವೇನಾದ್ರೂ ಆರುದ್ರ ನಕ್ಷತ್ರ ಆಗಿ ನೀವು ಗಂಡಸಾಗಿರ್ಬೋದು, ಹೆಂಗಸರಾಗಿರ್ಬೋದು, ಯಾರನ್ನಾಗಿರ್ಬೋದು, ಯಾವುದೇ ಕಾರಣಕ್ಕೂ ಲವ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಮಿಥುನ್ ರಾಶಿ ಈ ಆರುದ್ರ ನಕ್ಷತ್ರಕ್ಕೆ ಲವ್ ಕೊಡೋ ಗ್ರಹ ಬಂದು ಶುಕ್ರ ಗ್ರಹನೇ. ಶುಕ್ರ ಗ್ರಹನೇ ಈ ಆರುದ್ರ ನಕ್ಷತ್ರಕ್ಕೆ ಮಿಥುನ್ ರಾಶಿಗೆ ಆಗ್ಬರೋದಿಲ್ಲ. ಶುಕ್ರನೇ ತುಂಬಾ ಡೇಂಜರು. ಪ್ರೆಸೆಂಟ್ ಇವಾಗ ನಡೀತಿರೋ ಇದ್ರ ಪ್ರಕಾರ, ಗೋಚರ ಪ್ರಕಾರ, ಇವತ್ತು ಡೇಟ್ ಪ್ರಕಾರ ಶುಕ್ರ ಬಂದು ಮೀನರಾಶಿನಾಗವ್ರೆ. ಮೀನರಾಶಿನಾಗಿರುವಾಗ ಶುಕ್ರ ಹುಚ್ಚನಾಗ್ತಾನೆ, ಲಕ್ಸುರಿ ಎಲ್ಲ ಕೊಡ್ತಾನೆ. ಬಟ್ ಲವ್ ಕೂಡ ತುಂಬಾ ಜನಕ್ಕ ಈ 3 ಮಂತ್ ಅಲ್ಲಿ ಲವ್ ಪ್ರಪೋಸಲ್ ಬರುತ್ತೆ. ಬಟ್ ನೋಡಿ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಬಟ್ ಯಾವುದೇ ಕಾರಣಕ್ಕೂ ಲವ್ ಅಫೈರ್ ಇಟ್ಕೊಂಡು ಹೋಗ್ಬೇಡಿ. ಇದರಿಂದ ತುಂಬಾ ಅವಮಾನ, ತುಂಬಾ ಪ್ರಾಬ್ಲಮ್ ಫೇಸ್ ಮಾಡಿರುತ್ತೆ. ಯಾವುದೇ ಕಾರಣಕ್ಕೂ ಆರುದ್ರ ನಕ್ಷತ್ರ ಅವರು ಲವ್ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡೋದು ಬೆಸ್ಟ್. ವಿತ್ ಲೈಫ್ ಲಾಂಗ್. ಜಾಸ್ತಿ ಲವ್ ಮಾಡಕ್ ಹೋಗ್ಬಿಟ್ಟೆ ಲಾಸ್ಟ್ ಅಲ್ಲಿ ನಿಮಗೆ ಬಿಟ್ಟೋಗೋದು ಕನ್ಫರ್ಮ್. ನಾರ್ಮಲ್ ಆಗಿ ಲವ್ ಬ್ರೇಕಪ್ ಎಲ್ರಿಗೂ ಆಗುತ್ತೆ. ಬಟ್ ಆರುದ್ರ ನಕ್ಷತ್ರ ಅವ್ರಿಗೆ ಲವ್ ಮಾಡೋದೇ ಒಂದು ದೊಡ್ಡ ಪ್ರಾಬ್ಲಮ್. ಇವರೊಂಥರ ಡಬಲ್ ಕ್ಯಾರೆಕ್ಟರ್ ಇರ್ತಾರೆ. ಯಾವ ತರ ಅಂದ್ರೆ, ಸಪೋಸ್ ನೀವೇನಾದ್ರೂ ಲವ್ ಮಾಡದೆ ಕೂಡ 50-50ನೇ. ಗುಡ್ ಆಗಿ ಇರ್ತಾರೆ, ಬ್ಯಾಡ್ ಆಗಿ ಇರ್ತಾರೆ, ಗುಡ್ ಬ್ಯಾಡ್ ಆಗಿ ಇರ್ತಾರೆ. ಸೊ ನೋಡ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟು. ಮೇಯ್ನು ಈ ಲೇಡೀಸ್ ಹತ್ರ ಸ್ವಲ್ಪ ಸೇಫ್ಟಿ ಆಗಿರೋದು ಇಂಪಾರ್ಟೆಂಟು. ಅದು ನೀವು ಗಂಡಸರಾಗಿದ್ದರೆ ಸರಿ, ಹೆಂಗಸರಾಗಿದ್ದರೆ ಸರಿ. ಈ 6 ವಯಸ್ಸು ಇರೋ ಚಿಕ್ಕ ಮಕ್ಕಳ ಜೊತೆ, 15 ವಯಸ್ಸಿರೋ ಹುಡುಗಿರ ಜೊತೆ, 24 ವಯಸ್ಸಿರೋ ಯಂಗ್ಸ್ಟರ್ಸ್ ಅವ್ರ ಜೊತೆ, 33 ವಯಸ್ಸಾಗಿರೋ ಲೇಡೀಸ್ ಜೊತೆ, 42 ವಯಸ್ಸು, 51 ವಯಸ್ಸಾಗಿರೋ ಈ ಆಂಟಿ, ಈ ಅಜ್ಜಿ ತಾತ, ಈ ಏಜ್ ಅಲ್ಲಿರೋ ಲೇಡೀಸ್ ಜೊತೆ ತುಂಬಾ ಕೇರ್ಫುಲ್ ಆಗಿರುತ್ತೆ. ಆರುದ್ರ ನಕ್ಷತ್ರಗಳು ಈ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಲಿ. ನಿಮ್ಮ ಲೈಫಲ್ಲಿ ಈ ಆರುದ್ರ ನಕ್ಷತ್ರ ಲೈಫಲ್ಲಿ ಒಂದು ದೊಡ್ಡ ಸಕ್ಸಸ್ ಆಗ್ಬೇಕು, ನಾನು ಅನ್ಕೊಂಡಿದ್ದು ನನ್ನ ಎಲ್ಲಾ ಕನಸು ನಡ್ಸಾಗ್ಬೇಕಂದ್ರೆ ಒಂದೇ ಒಂದು, ಪ್ರತಿದಿನ ಸಾಧ್ಯವಾದ್ರೆ ಪ್ರತಿದಿನ ಮಾಡ್ರಿ. ಇಲ್ಲ ನಂಗೆ ಮಾಡೋಕ್ಕೆ ಅಷ್ಟೊಂದು ಟೈಮ್ ಇಲ್ಲ ಅಂದ್ರೆ ನೀವು ಏನ್ ಮಾಡ್ತೀರಾ ಅಂದ್ರೆ, ಸೋಮವಾರ ಆಚೆ ಹೊರಟೋಗ್ಬಿಡಿ. ಮನೆ ಆಚೆ ಗಡಿ ಹೋಗಿ ಸೋಮವಾರ ನೈಟು ಚಂದ್ರ ಇರ್ತಾನೆ. ಸೊ ನೈಟ್ ಬಂದ್ಬಿಟ್ಟು ಪ್ರತಿ ನೈಟು ಚಂದ್ರ ಇರ್ತಾನೆ. ಸೊ ನೀವು ರಾತ್ರಿ ಒಂದು 8 ಗಂಟೆ 9 ಗಂಟೆ ಹಂಗೆ ಪ್ರತಿ ಸೋಮವಾರ ಆಚೆ ಗಡಿ ಹೋಗಿ ಚಂದ್ರನ ಹತ್ರ ಕುತ್ಕೊಂಡು ಮ್ಯಾನಿಫೆಸ್ಟ್ ಮಾಡಿ. ಸೊ ಏನ್ ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂದ್ರೆ, ಈ ಚಂದ್ರನ್ ನೋಡ್ಬಿಟ್ಟು ಬಾಯಿ ಬಿಟ್ಟು ಮಾತಾಡಿ. ನಿಮ್ಗೆ ಏನ್ ಬೇಕು? ನನ್ಗೆ ಒಳ್ಳೆ ಕೆಲಸ ಬೇಕು, ಇಲ್ಲ ಆರೋಗ್ಯ ಬೇಕು, ಹಣಕಾಸು ಬೇಕು, ಮದುವೆ ಆಗ್ಬೇಕು, ಮಕ್ಕಳಾಗ್ಬೇಕು. ನೀವೇನೇ ಒಂದು ನಿಮ್ ಕನಸು, ಅದು ಎಷ್ಟೇ ದೊಡ್ಡ ಕನಸಾಗಿದನು, ನಿಮ್ಮ ಕನಸು ನರ್ಸ್ ಮಾಡಕ ಸಪೋರ್ಟ್ ಮಾಡೋ ಗ್ರಹ ಬಂದ್ಬಿಟ್ಟು ಚಂದ್ರ ಗ್ರಹನೇ. ಮಿಸ್ ಮಾಡಿದಿರ ಸೋಮವಾರ ಒಂದು 5-10 ನಿಮಿಷ ಮೇಲ್ಗಡೆ, ಸಪೋಸ್ ನೀವು ಬಿಲ್ಡಿಂಗ್ ಮನೆ ಆಗಿದೆ, ಅಲ್ಲಿ ಹೋಗಿ ಟೆರೆಸ್ ಅಲ್ಲಿ ನಿಂತ್ಕೊಂಡು ಒಂದು 5-10 ನಿಮಿಷ ಕುತ್ಕೊಂಡು ಇಲ್ಲಿ ನಿಂತ್ಕೊಂಡು ಮಾತಾಡಿ. ಇಲ್ಲಾಂದ್ರೆ ಮನೆ ಯಾರು ನೋಡ್ಬಾರ್ದು ಆ ಟೈಮಲ್ಲಿ. ಒಂದು 5-10 ನಿಮಿಷ ಮನೆ ಆಚೆಗಡೆ ಬಂದು ಚಂದ್ರ ನೋಡ್ಬಿಟ್ಟು ಮನ್ಸಲ್ಲೇ ಮಾತಾಡ್ಬೋದು. ಇಲ್ಲಾಂದ್ರೆ ಯಾರು ಅಕ್ಕಪಕ್ಕದಲ್ಲಿ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಫ್ರೆಂಡ್ ತರ ಮಾತಾಡಿ. ಖಂಡಿತ ಚಂದ್ರ ನಿಮ್ಗೆ ಒಂದು ದೊಡ್ಡ ಸಪೋರ್ಟ್ ಮಾಡ್ತಾರೆ. ಹಣಕಾಸು ವಿಚಾರದಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾನೆ. ಮೈನ್ ಆರೋಗ್ಯ, ಕೆಲಸ ಎಲ್ಲ ವಿಚಾರದಲ್ಲಿ ಮಾಡ್ತಾನೆ. ಮಿಸ್ ಮಾಡ್ತೀರಾ ಮಾಡಿ. ಆದಷ್ಟು ನೀವು ಬೆಳಗ್ಗೆ ಪ್ರತಿದಿನ ನೀವು ಯಾವುದೇ ಎಲ್ಲೇ ಕೆಲಸ ಹೋಗ್ದೇನು, ಇಲ್ಲ ಒಂದು ಡಾಕ್ಯುಮೆಂಟ್ ಸೈನ್ ಹಾಕ್ಬೇಕು, ಇಲ್ಲ ಒಂದು ಗಾಡಿ ತಗೊಬೇಕು, ಸಪೋಸ್ ಬೇರೆ ಯಾವುದೇ ಕೆಲಸಕ್ಕೆ ಹೋಗ್ದೇನು, ಡೈಲಿ ಒಂದು ಬಾಯಲ್ಲಿ ಒಂದು ಮೆಣಸು ಹಾಕೋದು ತುಂಬಾ ಉತ್ತಮ. ಮೇನ್ ಪರಿಹಾರ ಏನಂದ್ರೆ, ಈ ಕರಂಗಾಲಿ ಮಾಲೆ ಅಂತ ತುಂಬಾ ಜನ ನೀವು ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಾ. ಇದು ಮುರುಘ ಸಂಬಂಧಪಟ್ಟಿರೋ ವಿಚಾರ. ಈ ಮುರುಘ, ಈ ಸುಬ್ರಹ್ಮಣ್ಯ ಸಂಬಂಧಪಟ್ಟಿರೋದು, ಮೇನ್ ಅಂಗಾರಕ ಗ್ರಹಕ್ಕೆ ಸಂಬಂಧಪಟ್ಟಿರೋದು ಈ ಕರಂಗಾಲಿ ಮಾಲೆ ಅಂತಾರೆ. ಸೊ ಈ ಕರಂಗಾಲಿ ಮಾಲೆ ಗಿಡನ ಬೆಳೆಸೋದು ನಿಮಗೆ ತುಂಬಾ ಅದೃಷ್ಟ ತಂದುಕೊಡುತ್ತೆ. ಮೇನ್ ಈ ಆರುದ್ರ ನಕ್ಷತ್ರದವರೆಗೆ ಈ ಕರಂಗಾಲಿ ಮಾಲೆ ಮಿಸ್ ಮಾಡ್ದಿರಾ, ಎಲ್ಲಾದ್ರೂ ಗಿಡ ಸಿದ್ಧಿ ಎತ್ಕೊ ಬಂದು ಗಿಡನ ಬೆಳೆಸಿ. ನಿಮ್ ಲೈಫ್ ಅಲ್ಲಿ ಆ ಗಿಡ ಯಾವ ತರ ಬೆಳೆಯುತ್ತೋ ಸೇಮ್ ನಿಮ್ ಲೈಫ್ ಅಲ್ಲಿ ಸೇಮ್
ಡೌನ್ ಟು ಎರ್ತ್ ಅಂತಾರಲ್ಲ, ಆ ಗಿಡ ಬೆಳೀತಾ ಬೆಳೀತಾ ನಿಮ್ ಲೈಫ್ ಅಥವಾ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಮಿಸ್ ಮಾಡಿದ್ರೆ ಆಡದ ನಕ್ಷತ್ರವರು ಈ ಪರಿಹಾರ ಮಿಸ್ ಮಾಡಿದ್ರೆ ಮಾಡ್ಕೊಳ್ಳಿ. ಮೇನ್ ಬಂದು ರುದ್ರ ಗಾಯತ್ರಿ ಮಂತ್ರ ಅಂತ ಬರುತ್ತೆ, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಮಿಸ್ ಮಾಡ್ದಿರಾ ಆಡದ ನಕ್ಷತ್ರವರು ಡೈಲಿ ಕೇಳಿದ್ರೆ ಚೆನ್ನಾಗಿರುತ್ತೆ. ಸಪೋಸ್ ಡೈಲಿ ಕೇಳೋದಕ್ಕೆ ನನಗೆ ಟೈಮ್ ಸಿಗೋದಿಲ್ಲ, ಫ್ರೀ ಇರೋದಿಲ್ಲ ಅಂದ್ರೆ ಮಿಸ್ ಮಾಡಿದಿರಾ ಪ್ರತಿ ಸೋಮವಾರ ರುದ್ರ ಗಾಯತ್ರಿ ಮಂತ್ರ, ರುದ್ರ ಬೀಜ ಮಂತ್ರ ಕೇಳೋದು ತುಂಬಾ ಉತ್ತಮ ಆಗುತ್ತೆ ಆಡದ ನಕ್ಷತ್ರ ಅವರಿಗೆ. ಅಂಡ್ ಮೈನ್ ಬಂದು ಮೆಣಸು, ಡೈಲಿ ಒಂದು ಮೆಣಸು ಎತ್ಕೊಂಡು ಬಾಯಲ್ಲಿ ಹಾಕೊಂಡು ಹೋಗಿ. ಅದು ನೀವು ಮನೆಯಿಂದ ಆಚೆ ಹೋಗೋದಕ್ಕೆ ಮುಂಚೆ ಒಂದು ಮೆಣಸೆತ್ತು ಬಾಯಲ್ಲಿ ಹಾಕೊಂಡು ಹೋಗಿ. ಅದು ಡೈಲಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಏನಾದ್ರು ಇಂಪಾರ್ಟೆಂಟ್ ವಿಚಾರ, ಒಂದು ಗಾಡಿ ತೆಗಿಯಕ್ಕೆ ಹೋಗ್ತೀನಿ, ಒಂದು ಡಾಕ್ಯುಮೆಂಟ್ಸ್ ಸೈನ್ ಹೋಗ್ತೀನಿ, ಒಂದು ಫಂಕ್ಷನ್ಗೆ ಹೋಗ್ತೀನಿ, ಇವೆಲ್ಲ ಬೇಕಾಗಿಲ್ಲ ರೀ. ಡೈಲಿ ಒಂದು ಮೆಣಸು ಎತ್ಕೊಂಡು ಬಾಯಲ್ಲಿ ಹಾಕೊಂಡು ಹೋಗಿ. ಖಂಡಿತ ಆ ಡೇ ಪೂರ್ತಿ ನಿಮ್ಮ ಲೈಫಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಸಕ್ಸಸ್ ಅನ್ನೋದಾಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಲೈಫಲ್ಲಿ ಫೈಲ್ಯೂರ್ ಅನ್ನೋದು ಬರೋದೇ ಇಲ್ಲ. ಮಿಸ್ ಮಾಡಿದ್ರೆ ಒಂದು ಮೆಣಸು ಎತ್ಕೊಂಡು ಬಾಯಲ್ಲಿ ಹಾಕೊಂಡು ಹೋಗಿ, ಖಂಡಿತ ನಿಮಗೆ ಸಕ್ಸಸ್ಸು, ಜಯ ಅನ್ನೋದು ಸಿಗುತ್ತೆ. ಆದಷ್ಟು ಈ ಆಡದ ನಕ್ಷತ್ರವರು ನಾಯಿ ಸಾಕಿ, ಡಾಗ್, ಆದಷ್ಟು ಕರಿ ನಾಯಿ, ಬ್ಲಾಕ್ ಡಾಗ್ ಸಾಕೋದು ಚೆನ್ನಾಗಿರ್ತದೆ. ನಿಮ್ಗೆ ಇಷ್ಟ ಇಲ್ದಿದ್ರೆ ಪರವಾಗಿಲ್ಲ, ಈ ಆಚೆಗಡೆ ನಿಮ್ಮ ಏರಿಯಾದಲ್ಲಿ ಇರೋ ಕರಿ ನಾಯಿ ಇರುತ್ತಲ್ಲ, ಈ ನಾಯಿಗೆ ಬಂದು ಊಟ ಕೊಡೋದು, ತಿಂಡಿ, ನಿಮ್ ಕೈಲಿ ಏನೇನಾಗುತ್ತೋ ಗೊತ್ತಿರುತ್ತಲ್ಲ, ಸೊ ನಿಮ್ ಕೈಲಿ ಏನಾಗುತ್ತೋ ಅದು ಇದು ಮಾಡಿ. ಆದಷ್ಟು ವಾಕಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದು ನಿಮ್ಮ ಮನೇಲಿ ನಾಯಿ ಐತಂದ್ರೆ, ಅದು ಬ್ಲಾಕ್ ಡಾಗ್, ಕರಿ ಕಲರ್ ನಾಯಿ ಐತಂದ್ರೆ ಅದ್ರ ಜೊತೆ ಒಂದು ಬೆಳಿಗ್ಗೆ ಸಂಜೆ ಒಂದು 5-10 ನಿಮಿಷ ವಾಕಿಂಗ್ ಹೋಗಿ ಬರೋದ್ರಿಂದ ಕೂಡ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗುತ್ತೆ. ಕರಿ ನಾಯಿ ಸಾಕೋದ್ರಿಂದನೂ ಆಡದ ನಕ್ಷತ್ರ ಲೈಫಲ್ಲಿ ಆಕ್ಟಿವೇಶನ್ ಆಗುತ್ತೆ. ಅರ್ಥ ಆಯ್ತಾ? ಇವಾಗ ಮೊಬೈಲ್ಗೆ ಸಿಮ್ ಆಗ್ಲಿ ಯಾವ ತರ ಆಕ್ಟಿವೇಶನ್ ಆಗ್ತದೋ, ಅದಕ್ಕೆ ರೀಚಾರ್ಜ್ ಮಾಡಿದ್ರೆ ಯಾವ ತರ ಇನ್ಕಮಿಂಗ್, ಔಟ್ ಗೋಯಿಂಗು ಡೇಟಾ ಎಲ್ಲ ವರ್ಕ್ ಆಗುತ್ತೋ, ಸೇಮ್ ಈ ಆಡದ ನಕ್ಷತ್ರ ಅವ್ರಿಗೆ ನಾನು ಹೇಳ್ದಿರೋ ಎಲ್ಲಾ ಪರಿಹಾರ ಮಾಡೋದ್ರಿಂದ ನಿಮ್ ಲೈಫಲ್ಲಿ ಆಕ್ಟಿವೇಶನ್ ಆಗುತ್ತೆ. ಸೊ ನಾಯಿ ಸಾಕೋದು ಕೂಡ ತುಂಬಾ ಇಂಪಾರ್ಟೆಂಟು. ಡೈಲಿ ಒಂದೊಂದು ಮೆಣಸು ಎತ್ಕೊಂಡು ಬಾಯಲ್ಲಿ ಹಾಕೋದು ಕೂಡ ನಿಮ್ ಲೈಫಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಗೊತ್ತಾಗುತ್ತೆ. ಈ ಪರಿಹಾರ ಮಾಡ್ತಾ 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 40 ಡೇಸ್ ಆದ್ಮೇಲೆ ಡೇ ಬೈ ಡೇ ನಿಮ್ಗೆ ಸಕ್ಸಸ್ ಅನ್ನೋದು ಗೊತ್ತಾಗುತ್ತೆ. ಕಂಪಲ್ಸರಿ ಈ ಆಡದ ನಕ್ಷತ್ರ ನಿಮ್ಮ ಕತ್ತಲ್ಲಿ, ನಿಮ್ಮ ಕೊರಲಲ್ಲಿ ಯಾವ್ದಾದ್ರು ಒಂದು ರುದ್ರಾಕ್ಷ ಇರುತ್ತೆ ನೋಡ್ಕೊಳ್ಳಿ. ಸಾಧ್ಯವಾದ್ರೆ ಈ ಆಡದ ನಕ್ಷತ್ರಕ್ಕೆ ನಾನು ಸಜೆಸ್ಟ್ ಮಾಡೋ ರುದ್ರಾಕ್ಷ 8 ಮುಖಿ ರುದ್ರಾಕ್ಷ ಹಾಕೊಂಡ್ರೆ ತುಂಬಾ ಇಂಪಾರ್ಟೆಂಟ್, ತುಂಬಾ ಅದೃಷ್ಟ ತಂದ್ಕೊಡುತ್ತೆ. ಸಾಧ್ಯವಾದ್ರೆ 8 ಮುಖಿ ರುದ್ರಾಕ್ಷ ಹಾಕೊಳ್ಳಿ, ಹಂಗಿಲ್ಲ ಅಂದ್ರೆ 5 ಪಂಚಮುಖಿ ರುದ್ರಾಕ್ಷ ಹಾಕೊಳ್ಳೋದು ಚೆನ್ನಾಗಿರುತ್ತೆ. ಸೊ ನೀವು ಬೇಡ್ಬೇಕಾಗಿರೋ ದೇವರು ಬಂದ್ಬಿಟ್ಟು ಎಲ್ರಿಗೂ ಗೊತ್ತಿದೆ, ಶಿವ, ಆ ಪರಮೇಶ್ವರ, ಮಂಜುನಾಥ ಸ್ವಾಮಿ. ಸೊ ಡೈಲಿ ನೀವು ಆ ಶಿವನ ಪ್ರಾರ್ಥನೆ ಮಾಡೋದು ತುಂಬಾ ಉತ್ತಮ ಆಗಿರುತ್ತೆ. ಮಿಸ್ ಮಾಡಿದಿರೋ ಆ ಶಿವನ ಪ್ರಾರ್ಥನೆ ಮಾಡಿ. ಸಾಧ್ಯವಾದ್ರೆ ಬೆಳಗ್ಗೆ ಸಂಜೆ ಸೊ ಚಂದ್ರ ಗಾಯತ್ರಿ, ರಾಹು ಗಾಯತ್ರಿ, ಬುಧ ಗಾಯತ್ರಿ ಮಂತ್ರ ಹೇಳೋದು ಚೆನ್ನಾಗಿರ್ತೈತೆ. ಇಲ್ಲ ನನಗೆ ಅಷ್ಟೊಂದು ಹೇಳಕ್ ಟೈಮ್ ಇಲ್ಲ ಅಂದ್ರೆ ಭೈರವ ಅಷ್ಟಕ, ಕಾಲ ಭೈರವ ಅಷ್ಟಕ ಒಂದು 5-5 ನಿಮಿಷ ಬೆಳಿಗ್ಗೆ ಸಂಜೆ ಒಂದು 5-5 ನಿಮಿಷ ಕಾಲ ಭೈರವ ಅಷ್ಟಕ ಓದೋದು ಚೆನ್ನಾಗಿರ್ತದೆ. ನನಗೆ ಓದಕ್ಕೆ ಟೈಮ್ ಇಲ್ಲಾಂದ್ರೆ ಸೌಂಡು, ಆ ವಾಯ್ಸ್ ಮಾತ್ರ ಕೇಳಿ. ಖಂಡಿತ ನಿಮ್ಗೆ ತುಂಬಾ ಯೂಸ್ಫುಲ್. ನಿಮ್ಮ ಲೈಫಲ್ಲಿ ಡೇ ಬೈ ಡೇ ಸಕ್ಸಸ್ ಅನ್ನೋದು ನೀವು ನೋಡ್ತೀರಾ. ಆದಷ್ಟು ನಿಮ್ಮ ಆಡದ ನಕ್ಷತ್ರ ದಿವಸ ಶಿವನ್ ದೇವಸ್ಥಾನಕ್ಕೆ ಹೋಗ್ಬೋದು. ನಿಮ್ಮ ಲೈಫಲ್ಲಿ ದೊಡ್ಡ ಸಕ್ಸಸ್ ಕೊಡುತ್ತೆ. ನಿಮ್ಮ ಮನೇಲಿ ಕ್ಯಾಲೆಂಡರ್ ಇದೆ ನೋಡ್ಕೊಳ್ಳಿ, ಪ್ರತಿ ತಿಂಗಳಿಗೆ ಆರದ್ದ ನಕ್ಷತ್ರ ಅಂತ ಬರುತ್ತೆ. ಆ ಆರದ್ದ ನಕ್ಷತ್ರ ದಿನ ನೀವು ಶಿವನ್ ದೇವಸ್ಥಾನಕ್ಕೆ ಹೋಗಿ, ಇಲ್ಲ ಶಿವನ್ಗೆ ಹಾಲಲ್ಲಿ ಅಭಿಷೇಕ ಮಾಡಿಸ್ತಿರೋ, ಇಲ್ಲ ಅರ್ಚನೆ ಮಾಡಿಸ್ತಿರೋ, ಇಲ್ಲ ಅಂದ್ರೆ ಅವತ್ತು ದಿವಸ ಹೋಗಿ ನಿಮ್ ಕೈಲಿ ಆಗದಷ್ಟು ಅನ್ನ ನೀರ್ ದಾನ ಮಾಡ್ತಿರೋ, ನಿಮ್ ಕೈಲಿ ಏನಾಗುತ್ತೋ ತಿಂಗಳಿಗೆ ಒಂದ್ಸರಿ ಆಡದ ನಕ್ಷತ್ರ ದಿವಸ ಹೋಗ್ಬಿಟ್ಟು ನಿಮ್ ಕೈಲಿ ಆಗದಷ್ಟು ಎಷ್ಟು ಸೇವೆ ಮಾಡ್ತಿರೋ, ಎಷ್ಟು ನೀವು ಭಕ್ತಿಯಿಂದ ಏನು ಪ್ರತಿಯೊಂದು ಫಾಲೋ ಮಾಡ್ತಿರೋ, ನಿಮ್ ಲೈಫಲ್ಲಿ ಡೇ ಬೈ ಡೇ, ಮಂತ್ಲಿ ಬೈ ಮಂತ್ಲಿ ನಿಮ್ ಲೈಫಲ್ಲಿ ಸಕ್ಸಸ್ಸು, ನೇಮು, ಫೇಮ್ ಅನ್ನೋದು ಸಿಗುತ್ತೆ. ಮಿಸ್ ಮಾಡಿದ್ರ ಈ ಆಡದ ನಕ್ಷತ್ರ ದಿವಸ ಮಿಸ್ ಮಾಡಿದ್ರೆ ಫಾಲೋ ಮಾಡಿ. ಸೊ ಆದಷ್ಟು ನೀವು ಮೃತ್ಯುಂಜಯ, ಎಲ್ರಿಗೂ ಗೊತ್ತಿರುತ್ತೆ, ತುಂಬಾ ಜನ ಕೇಳ್ಪಟ್ಟಿರ್ತೀರ. ಮೃತ್ಯುಂಜಯ ಮಂತ್ರ ದಿನಕ್ಕೆ 108 ಬಾರಿ ಓದೋದು
ತುಂಬಾ ಉತ್ತಮವಾಗಿರುತ್ತೆ. ಇಲ್ಲ ನನ್ನ ಕೈಯಲ್ಲಿ ಡೈಲಿ ಓದಕ್ಕಾಗೋದಿಲ್ಲ ಅಂದ್ರೆ ಸೋಮವಾರ ಇಲ್ಲ ಶನಿವಾರ ಓದಿನು ನಿಮ್ಮ ಲೈಫಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಿಮ್ ಬಾಡಿಗೆ ಮಸಾಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತಾರೆ ಆಯಿಲ್ ಮಸಾಜು, ಬಾಡಿ ಮಸಾಜ್ ಅಂತ. ಸೊ ಸೇಮ್ ಅದೇ ನಿಮ್ಮ ನಕ್ಷತ್ರ ಕ್ಯಾಲೆಂಡರ್ ಇದೆ ನೋಡ್ಕೊಳ್ಳಿ. ಇಲ್ಲಾಂದ್ರೆ ನನಗೆ ಗೊತ್ತಾಗೋದಿಲ್ಲ ಅಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ಹಿಂದೂ ಕ್ಯಾಲೆಂಡರ್ ಆಪ್ ಅಂತ ಐತೆ. ಸೊ ಅದರಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಕನ್ನಡ ಸೆಟ್ ಮಾಡ್ಕೊಳ್ಳಿ. ಹಿಂದೂ ಕ್ಯಾಲೆಂಡರ್ ಸ್ವಸ್ತಿಕ್ ಸಿಂಬಲ್ ಆಪ್ ಬರುತ್ತೆ, ಅದರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಸೆಟ್ಟಿಂಗ್ಸ್ ಅಲ್ಲಿ ಇಂಗ್ಲಿಷ್ ಇರುತ್ತೆ, ನೀವು ಕನ್ನಡ ಚೇಂಜ್ ಮಾಡ್ಕೊಂಡು ಅದರಲ್ಲಿ ಕುಂಡಲಿ ಮುಹೂರ್ತ ಎಲ್ಲ ಬರುತ್ತೆ, ಅದ್ರಲ್ಲಿ ಹೋಗಿ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಎಲ್ಲ ನೋಡಿದ್ರೆ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಅದ್ರಲ್ಲಿ ಸಮ್ ಇದಿರುತ್ತೆ, ಅದ್ರ ಪ್ರಕಾರ ಆವತ್ತಿನ ದಿವಸ ಏನ್ ನಕ್ಷತ್ರ ಅಂತ ಡೇ ಬೈ ಡೇ ನೋಡ್ತಾ ಇದ್ದ ಗೊತ್ತಾಗುತ್ತೆ. ಸೊ ತಿಂಗಳಿಗೆ ಒಂದ್ಸರಿ ಇಲ್ಲ 2 ತಿಂಗಳಿಗೆ ಒಂದ್ಸರಿ ನಿಮ್ಮ ಬಾಡಿನ ಆಯಿಲ್ ಅಲ್ಲಿ ಮಸಾಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಸಾಜ್ ಮಾಡಿಸ್ಕೊಳ್ಳಿ. ಪರ್ಟಿಕ್ಯುಲರ್ ಆಯಿಲ್ ಅಲ್ಲೇ ಮಾಡಿಸ್ಬೇಕಂತ ಏನಿಲ್ಲ, ಬಟ್ ತಿಂಗಳಿಗೆ ಒಂದ್ಸರಿ ಇಲ್ಲ 2 ತಿಂಗಳಿಗೆ ಒಂದ್ಸರಿ ಇಲ್ಲ 3 ತಿಂಗಳಿಗೆ ಒಂದ್ಸರಿ ನಿಮ್ಮ ಬಾಡಿ ಟಾಪ್ ಟು ಬಾಟಮ್ ಆಯಿಲ್ ಮಸಾಜ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಈ ಆಯಿಲ್ ಮಸಾಜ್ ಮಾಡಿ ನೋಡಿ, ಖಂಡಿತ ನಿಮ್ಮ ಲೈಫ್ ಅಲ್ಲಿ ಬಾಡಿಯಲ್ಲಿ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಅಂತ ಆಗ್ತದೆ. ಮಿಸ್ ಮಾಡ್ದಿರೋ ಆಯಿಲ್ ಮಸಾಜ್ ಮಾಡ್ಕೊಳ್ಳಿ. ತುಂಬಾ ಜನ ಇವಾಗ ನಾರ್ಮಲ್ ಆಗಿ ಪರ್ಫ್ಯೂಮ್ ಸೆಂಟ್, ಎಲ್ರು ಸೆಂಟು ಬೇಸಿಗೆ ಕಾಲದಲ್ಲಿ ತುಂಬಾ ಜನ ಹಾಕ್ತಾರೆ, ಡೈಲಿ ಲೈಫ್ ಅಲ್ಲಿ ತುಂಬಾ ಜನ ಆಗ್ತಾ ಇರ್ತಾರೆ. ತುಂಬಾ ಜನ ಈಗೋ, ಫಾಗು, ಡೆನ್ವರ್ ಈ ತರ ತುಂಬಾ ಸೆಂಟ್ ಹಾಕ್ತಾರೆ. ಸೊ ನೀವ್ ಈ ತರ ಈ ಡೆನ್ವರು, ಈ ತರ ಫಾಗು, ಈ ತರ ಸೆಂಟ್ ಹಾಕೋದ್ರಕ್ಕಿಂತ ಹರ್ಬಲ್ ನ್ಯಾಚುರಲ್ ಮಾಡಿರೋ ಸೆಂಟ್ ಹಾಕಿದ್ರೆ ಚೆನ್ನಾಗಿರ್ತದೆ. ಅಂದ್ರೆ ಜಾವೂದ್, ಅಟ್ಟರ್ ಅಂತ ಬರುತ್ತೆ. ಇದು ನ್ಯಾಚುರಲ್ ಆರ್ಗಾನಿಕ್ ಮಾಡಿರೋ ಪರ್ಫ್ಯೂಮ್. ಅದು ನಾರ್ಮಲ್ ಚಿಕ್ಕ ಚಿಕ್ಕ ಬಾಟಲ್ ತರ ಬರುತ್ತೆ. ದಾವೂದ್, ಆಮೇಲೆ ಅಟ್ಟರ್ ಅಂತೆಲ್ಲ ಬರುತ್ತೆ. ಸೊ ಆ ತರ ಸೆಂಟ್ ನ್ಯಾಚುರಲ್ ಹರ್ಬಲ್ ಆಗಿ ಮಾಡಿರೋ ಸೆಂಟ್ ಹಾಕೊಳ್ಳೋದು ನಿಮಗೆ ಅದೃಷ್ಟ ತಂದ್ಕೊಡುತ್ತೆ. ಆದಷ್ಟು ಅವೇ ಯೂಸ್ ಮಾಡಿ ನೋಡಿ. ಮೇನ್ ಬಂದು ನಿಮ್ ಲೈಫ್ ಅಲ್ಲಿ ನೀವ್ ಅನ್ಕೊಂಡಿದ್ದು ಏನು ಡೆವಲಪ್ಮೆಂಟ್ ಆಗ್ತಿಲ್ಲ, ಸಕ್ಸಸ್ ಆಗ್ತಿಲ್ಲ ಅಂದ್ರೆ ಜಸ್ಟ್ ನಾನು ಹೇಳ್ದಂಗೆ ಮಾಡಿ. ದಿನಕ್ಕಂತಲ್ಲ, ಯಾವ್ದಾದ್ರು ಒಂದು ಐಸೋಲೇಷನ್ ಪ್ಲೇಸ್ ಹೊರಟೋಗಿ. ಅಂದ್ರೆ ಐಸೋಲೇಷನ್ ಪ್ಲೇಸ್ ಅಂದ್ರೆ ಹೇಳ್ಬಿಡ್ತೀನಿ. ಐಸೋಲೇಷನ್ ಅಂತಾರೆ, ಫಾರ್ ಅವೇ ಪ್ಲೇಸಸ್ ಅಂತಾರೆ. ನೀವ್ ಯಾವ್ದಾನ ಒಂದು ಜಾಗಕ್ಕೆ ಹೋಗದೆ ಆ ಜಾಗದಲ್ಲಿ ಒಂದು 4-5 ಕಿಲೋಮೀಟರ್ಕ ಜನನೇ ಕಾಣಿಸೋದೇ ಇಲ್ಲ, ಯಾರು ಜನ ಕಾಣಿಸೋದಿಲ್ಲ, ಜಸ್ಟ್ ಒಬ್ರು ಇಬ್ರು ಮಾತ್ರ ಇರ್ತಾರೆ. ಅದನ್ನ ಐಸೋಲೇಷನ್ ಫಾರ್ ಅವೇ ಪ್ಲೇಸಸ್ ಅಂತಾರೆ. ತುಂಬಾ ಫಾರೆಸ್ಟ್ ಅಲ್ಲಿ ಆ ಪ್ಲೇಸ್ಗೆ ತುಂಬಾ ಜನ ಹೋಗೋದೇ ಇಲ್ಲ, ಓಡಾಡ್ತಾರೆ, ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ, ಬಟ್ ಆ ಪ್ಲೇಸ್ಗೆ ಅಷ್ಟೊಂದು ಜನ ಹೋಗೋದಿಲ್ಲ. ಯಾರು ಹೋಗ್ದಿದ್ದ ಜಾಗಕ್ಕ ಈ ಬೆಟ್ಟ ಗುಟ್ಟುಗಳೆಲ್ಲ ಇರುತ್ತಲ್ಲ, ಸೊ ಆತರ ತುಂಬಾ ಜನ ಓಡಾಡೋದಿಲ್ಲ ರೀ. ಒಂದ್ 4-5 ಕಿಲೋಮೀಟರ್ಕ ಯಾರು ಒಂದ್ 2-3 ಓಡಾಡ್ತಾರೆ ಅಂತ ಐಸೋಲೇಷನ್ ಫಾರ್ ಅವೇ ಪ್ಲೇಸಸ್ಗೆ ಹೋಗ್ಬಿಟ್ಟು ಈ ಫಾರೆಸ್ಟ್ ಅಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಬೇರೆ ನಿಮ್ಮೂರ್ ಕಡೆ ಈ ಹೊಲ ಇರುತ್ತೆ, ಈ ಹೊಲ, ಗದ್ದೆ, ಕೆರೆ, ಬೆಟ್ಟ, ಗುಟ್ಟುಗಳು ಅಂತಾರೆ. ಆ ಜಾಗದಲ್ಲಿ ಅಷ್ಟೊಂದು ಜನ ಓಡಾಡಲ್ಲ, ತುಂಬಾ ರೇರ್ ಓಡಾಡ್ತಾರೆ. ಅಂತ ಜಾಗದಲ್ಲಿ ಹೋಗಿ ನೀವು ಕುತ್ಕೊಂಡು ಒಂದು 30 ನಿಮಿಷ, ಅರ್ಧ ಗಂಟೆ 30 ನಿಮಿಷ ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ. ಈ ಧ್ಯಾನ ಮೆಡಿಟೇಷನ್ ಮಾಡ್ತಾ 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 ನಿಮ್ ಲೈಫ್ ಅಲ್ಲಿ ಖಂಡಿತ ನಿಮಗೆ ಈ ಆಡದ ನಕ್ಷತ್ರ ಅನ್ನೋದು ಆಕ್ಟಿವೇಶನ್ ಆಗುತ್ತೆ. ಈ ಆಕ್ಟಿವೇಶನ್ ಆಗುವಾಗ ನಿಮ್ ಲೈಫ್ ಅಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ನಿಮಗೆ ಒಂದು ಐಡಿಯಾಸ್ ಬಂದ್ಬಿಡುತ್ತೆ. ಇವೆಲ್ಲ ಫಾಲೋ ಮಾಡ್ದೇನೆ ಈ ಆಡದ ನಕ್ಷತ್ರವರು ಸಕ್ಸಸ್ ಆಗಕ್ಕಾಗೋದು. ಯಾಕಂದ್ರೆ ನೀವೇ ಕಂಪೇರ್ ನೋಡ್ಕೊಳ್ಳಿ, ಇಷ್ಟು ದಿವಸ ಲೈಫ್ ಯಾವ ತರ ಇತ್ತು, ಬಟ್ ಇದ್ರಕ್ ಮೇಲೆ ತುಂಬಾ ಜನ ಆಡ ನಕ್ಷತ್ರ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡಿರ್ತಾರೆ. ಬಟ್ ಈ ತರ ಪರಿಹಾರಗಳು, ಈ ತರ ಒಂದು ಟಿಪ್ಸು ಬೇರೆ ಯಾರು ಹೇಳಿರೋದಿಲ್ಲ. ಬಟ್ ಇವೆಲ್ಲ ಮಾಡ್ತಾ ಇದ್ದೆ ಖಂಡಿತ ನಿಮ್ಮ ಲೈಫ್ ಆಕ್ಟಿವೇಶನ್ ಆಗುತ್ತೆ. ಸೊ ಅದ್ರಿಗೆ ಈ ಟೈಟಲ್ ಕೂಡ ಆಡದ ನಕ್ಷತ್ರ ಆಕ್ಟಿವೇಶನ್ ಅಂತ ಇಕ್ಕಿದ್ದೀನಿ. ಸೊ ಇವಾಗ ಅರ್ಥ ಆಯ್ತು ಅನ್ಕೋತೀನಿ ಆಕ್ಟಿವೇಶನ್ ಅಂದ್ರೆ ಏನ್ ಕಾರಣ ಅಂತ. ನಾನು ತುಂಬಾ ವಿಡಿಯೋಸ್ ಅಲ್ಲಿ ಹೇಳ್ತೀನಿ ಆಡದ ನಕ್ಷತ್ರ ಬಗ್ಗೆ. ಡೈಲಿ ನೀವು ಸ್ನಾನ ಮಾಡುವಾಗ, ಇಲ್ಲಾಂದ್ರೆ ಸೋಮವಾರ ನೀವು ಸ್ನಾನ ಮಾಡುವಾಗ ಶವರಲ್ಲಿ
ಶವರ್ ಇರೋರು ಓಕೆ, ಶವರ್ ಇಲ್ದಿದ್ದವರು ನಾರ್ಮಲ್ ಆಗಿ ನೀವು ಸ್ನಾನ ಮಾಡುವಾಗ ಮಿನಿಮಮ್ ಒಂದು 5 ನಿಮಿಷ ನಿಮ್ಮ ಕಣ್ಣಿಂದ ಎಷ್ಟು ಕಣ್ಣೀರ್ ಬರುತ್ತೋ ನಿಮ್ ಲೈಫಲ್ಲಿ ಅಷ್ಟು ಸಕ್ಸಸ್ ಆಗ್ತೀರಿ. ಬರ್ದಿಟ್ಕೊಳ್ಳಿ. ನೀವು ಸ್ನಾನ ಮಾಡುವಾಗ ಸೋಮವಾರ ಇಲ್ಲ ಡೈಲಿ ನಿಮ್ಮ ಕಣ್ಣಿಂದ ನಿಮ್ಗೆ ಎಷ್ಟು ಕಷ್ಟ ಆಯ್ತೋ, ನಿಮ್ಗೆ ಎಷ್ಟು ನೋವು, ಎಷ್ಟು ದುಃಖ ಆಯ್ತೋ, ನಿಮ್ ಕಣ್ಣಿಂದ ನಿಮ್ಗೆ ಎಷ್ಟೆಷ್ಟು ಕಷ್ಟ ಏನಾನ ಆಯ್ತೋ, ನಿಮ್ ಲೈಫಲ್ಲಿ ಯಾವ್ದಾದ್ರು ಬ್ಯಾಡ್ ಇನ್ಸಿಡೆಂಟ್ ಆಯ್ತೋ, ನೀವ್ ಯಾವೆಲ್ಲ ನಿಮ್ ಲೈಫಲ್ಲಿ ಇರೋ ಈ ನೆಗೆಟಿವ್ ಇವತ್ಗೆ ಸಾಕು, ನನ್ನ ಲೈಫಲ್ಲಿ ಇರೋ ಎಲ್ಲಾ ಕಷ್ಟ ಇವತ್ತೇ ಮುಗ್ದೋಗ್ಬೇಕು ಅಂತ ಏನಾದ್ರು ನೀವು ಅನ್ಕೊಂಡಿದ್ರೆ ಈ ಸೋಮವಾರ ಟ್ರೈ ಮಾಡಿ. ಖಂಡಿತ ನಿಮ್ಗಿರೋ ಎಲ್ಲಾ ಕಷ್ಟನು ಆ ಕಣ್ಣೀರಿಂದ ಅದನ್ನ ಕಟ್ ಮಾಡಿ ಬಿಸಾಕ್ಬಿಡಿ. ನಿಮ್ಗೆ ಎಷ್ಟೊಂದು ಕಷ್ಟ ಆಯ್ತೋ ಅದನ್ನೆಲ್ಲ ಚೆನ್ನಾಗಿ ತಳ್ಕೊಂಡು ಹತ್ತು ಬಿಡಿ, ಕಣ್ಣೀರ್ ಹಾಕಿ, ಆವತ್ತು ದಿವಸ ಕಟ್ ಮಾಡ್ಬಿಟ್ಟು ನೆಕ್ಸ್ಟ್ ಲೈಫಲ್ಲಿ ಮುಂದೆ ಏನ್ ಮಾಡ್ಬೇಕು ಅದ್ ಮಾತ್ರ ಥಿಂಕ್ ಮಾಡಿ. ಸೊ ಆದಷ್ಟು ಏನ್ ಮಾಡ್ತೀರ ಅಂದ್ರೆ ನಿಮ್ ಮನೆಯಲ್ಲಿ ಈ ಡ್ಯಾಮೇಜ್ ಆಗಿರೋ ಈ ಕನ್ನಡಿ ಆಗಿರ್ಬೋದು, ಈ ಮಿರರು ಈ ಕನ್ನಡಿ ನಿಮ್ ಮನೆ ಏನಾದ್ರು ಡ್ಯಾಮೇಜ್ ಆಗಿ ಏನಾದ್ರು ಸ್ಕ್ರಾಚಸ್ ಆಗಿದ್ರೆ ಅದನ್ನ ತೆಗ್ದು ಆಚೆ ಹಾಕ್ಬೇಡಿ, ಮನೇಲಿ ಮಾತ್ರ ಇಟ್ಕೊಬೇಡಿ. ಇದು ಆಳದ ನಕ್ಷತ್ರರು ಕಂಪಲ್ಸರಿ ಇದನ್ನ ಫಾಲೋ ಮಾಡ್ಲೇಬೇಕು. ಮೈನ್ ಏನಂದ್ರೆ ಮೈನ್ ಯಾವ್ದಾದ್ರು ಬೆಟ್ಟ ಇರೋ ಟೆಂಪಲ್ ಹೋಗಿ ಬಂದ್ರೆ ನಿಮ್ ಲೈಫ್ ಕೂಡ ತುಂಬಾ ಸಕ್ಸಸ್ಫುಲ್ ಆಗ್ತಾರೆ. ಯಾಕಂದ್ರೆ ಆಳದ ನಕ್ಷತ್ರಕ್ಕೆ ಸಿಂಬಲ್ ನಾನು ಅದು ಸ್ಟಾರ್ಟಿಂಗ್ ಹೇಳಿರ್ತೀನಿ. ಸೊ ನಿಮ್ಮ ಆಳದ ನಕ್ಷತ್ರ ಲೈಫಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ತುಂಬಾ ರಿಸ್ಕ್ ಇರ್ತದೆ. ಯಾಕಂದ್ರೆ ಒಂದು ಡೈಮಂಡ್ ಮಾಡ್ಬೇಕಂದ್ರೆ ಅದು ಎಷ್ಟು ಕಷ್ಟ ಆಗಿರುತ್ತೆ. ಆ ಡೈಮಂಡು ಆ ಶಿಲ್ಪಿ ಚೆಕ್ಕಿ ಎಷ್ಟು ಕಷ್ಟಪಟ್ಟೆ ಅದು ಆ ಡೈಮಂಡ್ ಶೇಪ್ ಬರೋಕೆ, ಒಂದು ಮಿಂಚೋದ್ರಕ್ಕೆ, ಆ ಶೈನ್ ಆಗಕ್ಕೆ ಎಷ್ಟು ವರ್ಷ ತಗೊಳುತ್ತೆ. ಸೇಮ್ ನಿಮ್ ಲೈಫಲ್ಲಿ ಅಷ್ಟೇ 32 ವಯಸ್ಸು ಬರೋವರೆಗೂ ನಿಮ್ ಲೈಫಲ್ಲಿ ನೀವು ಲೈಫಲ್ಲಿ ಸಕ್ಸಸ್ ಆಗಿ ಮಿಂಚೋದ್ರಕ್ಕೆ ಸ್ವಲ್ಪ ತುಂಬಾ ಲೈಫಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಅಂಡ್ ಪ್ರೆಸೆಂಟ್ ಕೂಡ ತುಂಬಾ ಕಷ್ಟ ಇರುತ್ತೆ. ಬಟ್ ನಾನು ಹೇಳಿರೋ ಪ್ರತಿಯೊಂದು ಪರಿಹಾರ ಮಾಡಿದ್ರೆ ನಿಮ್ ಲೈಫಲ್ಲಿ ತುಂಬಾ ಸಕ್ಸಸ್ಫುಲ್ ಆಗುತ್ತೆ. ಸೇಮ್ ಆ ಡೈಮಂಡ್ ಶೇಪ್ ತರನೇ. ಸೊ ಬೆಟ್ಟ ಇರೋ ಯಾವ್ದಾದ್ರು ಟೆಂಪಲ್ ಹೋಗಿ ಬಂದ್ರೆ ನಿಮ್ ಲೈಫಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿರುತ್ತೆ. ಅದು ನಮ್ಮ ಇಂಡಿಯಾದಲ್ಲಿ ತುಂಬಾ ಫೇಮಸ್ ಟೆಂಪಲ್ಸ್ ಇದೆ. ತಿರುಪತಿ ಕೂಡ ಬೆಟ್ಟದ ಮೇಲೆ ಇರೋದೆ. ತಿರುಪತಿ ಹೋಗಿ ಬನ್ನಿ, ಪಲ್ಲನಿ, ಶಬರಿಮಲೈ, ಚಾಮುಂಡಿ ಬೆಟ್ಟ, ಈ ತರ ತುಂಬಾ ಇದೆ, ನಿಮ್ಗೆ ಗೊತ್ತಿರುತ್ತೆ. ಸೊ ಬೆಟ್ಟ ಇರೋ ಟೆಂಪಲ್ ಹೋಗಿ ಬಂದ್ರೆ ಖಂಡಿತ ಈ ಆಳದ ನಕ್ಷತ್ರವರು ಲೈಫ್ ಅಲ್ಲಿ ಸಕ್ಸಸ್ ಅನ್ನೋದು ಆಗುತ್ತೆ. ಯಾವ ಟೆಂಪಲ್ ಆದ್ರೂ ಹೋಗ್ಬೇಕು, ಅದು ನಿಮ್ ಇಷ್ಟ, ನಿಮ್ ಚಾಯ್ಸ್. ಎನಿ 3 ಮಂತ್ಗೆ ಇಲ್ಲ 6 ಮಂತ್ಗೆ ಬೆಟ್ಟ ಇರೋ ಟೆಂಪಲ್ ಹೋಗಿ ಬಂದ್ರೆ ಖಂಡಿತ ಲೈಫ್ ಅಲ್ಲಿ ನಿಮ್ ಲೈಫ್ ಕೂಡ. ಸೊ ಬೆಟ್ಟ ಯಾವ ತರ ಹೈಟ್ ಇರುತ್ತೋ, ಡೈಮಂಡ್ ಯಾವ ತರ ಶೇಪ್ ಇರುತ್ತೋ, ಸೇಮ್ ನಿಮ್ ಲೈಫ್ ಅಲ್ಲಿ ಕೂಡ ಸಕ್ಸಸ್ ಅನ್ನೋದು ಇರುತ್ತೆ. ಸೊ ಮಿಸ್ ಮಾಡಿದ್ರ 6 ತಿಂಗಳಿಗೆ ಒಂದ್ಸರಿ ಇಲ್ಲ 3 ತಿಂಗಳಿಗೆ ಒಂದ್ಸರಿ ಬೆಟ್ಟ ಇರೋ ಟೆಂಪಲ್ ಹೋಗಿ ಬರ್ತಾ ಇರಿ. ಎವ್ರಿ ಮಂಡೇ ಚೆನ್ನಾಗಿರುತ್ತೆ. ಸಾಧ್ಯವಾದ್ರೆ ತಿರುಪತಿ ಹೋಗಿ ಬರೋದು ಚೆನ್ನಾಗಿರುತ್ತೆ. ತಿರುಪತಿ ಬಂದು ಸೋಮವಾರ, ಪ್ರತಿ ಸೋಮವಾರ ಅಂತಲ್ಲ, 3 ತಿಂಗಳಿಗೋ ಇಲ್ಲ 6 ತಿಂಗಳಿಗೊಂದ್ಸರಿ, 6 ತಿಂಗಳಿಗೊಂದ್ಸರಿ ಸೋಮವಾರದ ದಿನ ತಿರುಪತಿ ಹೋಗಿ ಬರೋದು ತುಂಬಾ ಒಳ್ಳೆಯದು. ತುಂಬಾ ಜನ ಶನಿವಾರ ಅಂತಾರೆ, ಶನಿವಾರ ಇಂಪಾರ್ಟೆಂಟ್ ಅಲ್ಲ. ಅದ್ರಲ್ಲಿ ಆಳದ ನಕ್ಷತ್ರದೊಳಗೆ ಸೋಮವಾರ ತಿರುಪತಿ ಹೋಗಿ ಬಂದ್ರೆ ಚೆನ್ನಾಗಿರುತ್ತೆ. ಮೈನ್ ನಿಮ್ ಮನೆಯಲ್ಲಿ ನೀವಿರೋ ಸ್ಟೇ ಮಾಡ್ತಿರೋ ನಿಮ್ ಮನೆಯಲ್ಲಿ ಸೌತ್ ವೆಸ್ಟ್ ಡೈರೆಕ್ಷನ್, ದಕ್ಷಿಣ ಕಡೆ ಪಶ್ಚಿಮ, ದಕ್ಷಿಣ ಪಶ್ಚಿಮ ಕಡೆ ಸೌತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಏನಾದ್ರು ಡಸ್ಟ್ ಬಿನ್ ಇದ್ರೆ ತೆಗೆದಿಟ್ಬಿಡಿ. ಏನಾದ್ರು ವೇಸ್ಟ್ ಡ್ಯಾಮೇಜ್ ಆಗಿರೋ ಒಂದು ವಸ್ತು ಆಗಿರ್ಬೋದು, ಒಂದು ಪ್ರಾಡಕ್ಟ್ ಆಗಿರ್ಬೋದು, ಏನೇ ಒಂದು ಸೌತ್ ವೆಸ್ಟ್ ಅಲ್ಲಿ ನೀಟಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಸೌತ್ ವೆಸ್ಟ್ ಡೈರೆಕ್ಷನ್ ಆಗಿರೋ ಗ್ರಹ ಬಂದ್ಬಿಟ್ಟು ರಾಹು ಗ್ರಹ. ತುಂಬಾ ಜನ ಹೇಳಿರ್ತಾರೆ ಮನೇಲಿ. ಸೊ ಮನೇಲಿ ದೇವಮೂಲೆ ಅಂತಾರೆ. ಸೊ ದೇವಮೂಲೆ ಇರೋದು ಸೌತ್ ವೆಸ್ಟ್ ಮಿಡಿಲ್ ಆ ಕರು ಬರುತ್ತೆ, ಸೌತ್ ವೆಸ್ಟ್ ಡೈರೆಕ್ಷನ್ ಕಾರ್ನರ್ ಬರುತ್ತೆ. ಅದನ್ನ ತುಂಬಾ ಜನ ದೇವಮೂಲೆ ಅಂತಾರೆ. ಸೊ ಆ ಡೈರೆಕ್ಷನ್ ಅಲ್ಲಿ ಯಾವುದೇ ಕಾರಣಕ್ಕೂ ಗಲೀಜ್ ಇರಬಾರ್ದು, ಡಸ್ಟ್ ಬಿನ್ ಇರಬಾರ್ದು. ಸೊ ಈ ಕೆಟ್ಟೋಗಿರೋ ಮತ್ತೆ ಈ ಡ್ಯಾಮೇಜ್ ಆಗಿರೋ ಯಾವುದೇ ವಸ್ತು ಸೌತ್ ವೆಸ್ಟ್ ಡೈರೆಕ್ಷನ್ ಇಡಬಾರ್ದು. ನೋಡ್ಕೊಳ್ಳಿ. ಆದಷ್ಟು ಆ ಸ್ಪೇಸ್ ಅಲ್ಲಿ ಏನು ಇಡ್ದಿರಾ ನೀಟಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಸ್ವಲ್ಪ ಫಾಲೋ ಮಾಡಿ. ಯಾವತ್ತೂ ಅಷ್ಟೇ, ನೀವು ಮನೇಲಿ ಇದ್ರೇನೂ ಸರಿ, ಆಚೆಗಡೆ ಇದ್ರೇನೂ ಸರಿ, ನಿಮ್ಮನ್ನು ನೀವು ಯಾವಾಗ್ಲೂ ಬ್ಯುಸಿಯಾಗಿ ಇಟ್ಕೊಳ್ಳಿ.
ಸೊ ನಿಮ್ಮನ್ನ ನೀವು ಬ್ಯುಸಿಯಾಗಿ ಇಟ್ಕೊಂಡೇನೆ ನಿಮ್ಮ ಲೈಫ್ ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗ್ದಂಗೆ. ಬಟ್ ಯಾವುದೇ ಕಾರಣಕ್ಕೂ ಮನೇಲಿ ಸುಮ್ಮನೆ ಕೂತ್ಕೊಂಡಿರ್ಬೇಡಿ. ನೀವು ಹೌಸ್ ವೈಫ್ ಆಗಿರ್ಬೋದು, ಇಲ್ಲ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಇಲ್ಲ ನಾನು ಕೆಲ್ಸಕ್ಕೆ ಹೋಗೋದಿಲ್ಲ, ಜಸ್ಟ್ ಮನೇಲಿ ತಂದಾಗ್ತಾ ನಾನು ಸುಮ್ಮನೆ ಮನೇಲೆ ಸ್ಟೇ ಮಾಡ್ತೀನಿ ಅಂದ್ಕೊಂಡು ಮನೇಲಿ ಯಾವ್ದೊಂದು ಕೆಲಸ ಮಾಡ್ತಾನೆ ಇರಿ. ಸುಮ್ಮನೆ ಇರಬೇಡಿ. ಮನೆ ಕ್ಲೀನ್ ಮಾಡೋದು, ಇಲ್ಲ ವಾಶ್ ಮಾಡೋದು, ಏನೇನೋ ಸಮ ಇರುತ್ತಲ್ಲ ಮನೇಲಿ, ಮುಂದ್ಗಡೆ ಕ್ಲೀನ್ ಮಾಡೋದು, ಡಿಸೈನ್ ಮಾಡೋದು, ಏನೋ ಅನ್ಸುತ್ತೋ ಏನೇನೋ ಮಾಡ್ತಾನೆ ಇರಿ. ಬಟ್ ಯಾವ್ದೇ ಕಾರಣಕ್ಕೂ ಸುಮ್ಮನೆ ಸೈಲೆಂಟ್ ಕುತ್ಕೊಂಬೇಡಿ. ಬ್ಯುಸಿಯಾಗಿ ಇಟ್ಕೊಳ್ಳಿ. ನಿಮ್ಮನ್ನ ನೀವು ಬ್ಯುಸಿಯಾಗಿ ಇಟ್ಕೊಳ್ಳಿ. ಬ್ಯುಸಿಯಾಗಿ ಇಟ್ಕೊಳ್ಳೋ ಆಚೆಗಡೆ ತೋರಿಸ್ಕೊಳ್ಳಿ. ಬ್ಯುಸಿಯಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಆದ್ಯವಾದ್ರೆ ಸೋಮವಾರ ಇಲ್ಲ ಬುಧವಾರ, ಸೊ ಇಲ್ಲ ಡೈಲಿ ಸೋಮವಾರ ಚಂದ್ರ ಗಾಯತ್ರಿ ಮಂತ್ರ ಕೇಳೋ ಚೆನ್ನಾಗಿರ್ತದೆ. ಓಂ ಸೋಮಾಯ ನಮಃ ಅದು, ಇಲ್ಲಾಂದ್ರೆ ಬುಧ ಗಾಯತ್ರಿ ಪ್ರತಿ ಬುಧವಾರ ಕೇಳೋದು ತುಂಬಾ ಇರ್ತದೆ. ದಿನಕ್ಕ ಒಂದು 5 ಸರಿ ಇಲ್ಲ 5 ಬಾರಿ ಬುಧ ಗಾಯತ್ರಿ ಮಂತ್ರ ಹೇಳೋದು ತುಂಬಾ ಉತ್ತಮ ಆಗಿರುತ್ತೆ. ಮೈನ್ ಇಂಪಾರ್ಟೆಂಟ್ ಏನಂದ್ರೆ ನಿಮಗೆ ನಿಮ್ಮ ಓನ್ ಬ್ಲಡ್, ನಿಮ್ಮ ರಕ್ತ ಸಂಬಂಧ ಕೂಡ ಹುಟ್ಟಿರೋ ಬ್ರದರ್ಸು ಸಿಸ್ಟರ್ಸ್ ಇದ್ದೆ ಅವ್ರ ಜೊತೆ ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊಬೇಡಿ, ಅವಾಯ್ಡ್ ಮಾಡಬೇಡಿ, ಅವಮಾನ ಮಾಡಬೇಡಿ. ನಿಮ್ಗೆ ಎಷ್ಟೇ ಪ್ರಾಬ್ಲಮ್ ಇದ್ದನು ಯಾವುದೇ ಕಾರಣಕ್ಕೂ ಅವ್ರನ್ನ ಶತ್ರುಗಳ ತರ ನೋಡ್ಬೇಡಿ. ಸೊ ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ ಜೊತೆ ಯಾವುದೇ ಕಾರಣಕ್ಕೂ ಇರಿಟೇಷನ್ ಬರೋ ತರ ಏನು ಮಾಡಬೇಡಿ. ಆದಷ್ಟು ಈ ಆರದ ನಕ್ಷತ್ರವರು, ಸೊ ಈ ಆರದ ನಕ್ಷತ್ರವರು ಕಂಪಲ್ಸರಿ ನಿಮ್ ಬ್ರದರ್ ಸಿಸ್ಟರ್ನ ಚೆನ್ನಾಗಿ ನೋಡ್ಕೊಂಡು ಕೇರ್ ಮಾಡಿ ಹೆಲ್ಪ್ ಮಾಡಿ. ಸೊ ಮಿಸ್ ಮಾಡ್ದಿರ ಈ ಆರದ ನಕ್ಷತ್ರವರು ನಿಮ್ಮ ಬ್ರದರ್ ಸಿಸ್ಟರ್ಗೆ ಸಪೋರ್ಟ್ ಮಾಡೋದು, ಹೆಲ್ಪ್ ಮಾಡೋದು, ಕೇರ್ ಮಾಡೋದು ಮಾಡ್ತಾ ಇದೆ, ಖಂಡಿತ ನಿಮ್ಮ ಆರದ ನಕ್ಷತ್ರ ಒಂದು ಆಕ್ಟಿವೇಶನ್ ಆಗುತ್ತೆ. ಸೊ ಇಷ್ಟೊತ್ತು ನಾನೊಂದು 30 ಪಾಯಿಂಟ್ಸ್ ಹೇಳಿದ್ದೀನಿ. ಸೊ ಅರ್ಥ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ದಿರ ಫಸ್ಟ್ ಇಂದ ಲಾಸ್ಟ್ ವರೆಗೂ ಇನ್ನೂ ಒಂದು ಬರೀ ವಿಡಿಯೋ ನೋಡಿ ಕೇಳಿ. ಈ 30 ಪಾಯಿಂಟ್ಸ್ ಫಾಲೋ ಮಾಡಿ. ಈ 30 ಪಾಯಿಂಟ್ಸು ನಾವು ಪ್ರತಿನಿತ್ಯ ಡೈಲಿ ಫಾಲೋ ಮಾಡ್ತಾ ಇದ್ದೆ ಇದು 40 ದಿವಸ ಟೈಮ್ ತಗೊಳುತ್ತೆ. ಮಿನಿಮಮ್ 40 ದಿವಸ, ಮ್ಯಾಕ್ಸಿಮಮ್ 90 ಡೇಸ್ ಆಗುತ್ತೆ. ಸೊ ಇವೆಲ್ಲ ಪರಿಹಾರಗಳು ಈ 30 ಪಾಯಿಂಟ್ಸ್ ರೆಮಿಡೀಸ್ ಮಾಡ್ತಾ ಇದ್ದೆ 40 ದಿವಸ ನಂತರ ನಿಮ್ಮ ಲೈಫಲ್ಲಿ ಡೇ ಬೈ ಡೇ ಸಕ್ಸಸ್ ಗ್ರೋತ್ ಅನ್ನೋದು ಗೊತ್ತಾಗುತ್ತೆ. ನಾನು ಎಷ್ಟೋ ತಿಳಿದ್ ಬಂದ್ಬಿಟ್ಟು ನಿಮ್ಮ ಆರದ ನಕ್ಷತ್ರ ಆಕ್ಟಿವೇಶನ್ ಮಾಡೋದು ಯಾವ ತರ ಅಂತ. ಮೊಬೈಲ್ಗೆ ಸಿಮ್ ಆಗದೆ ಆಕ್ಟಿವೇಶನ್ ಆಗುತ್ತಲ್ವಾ, ಸೇಮ್ ನಿಮಗೆ ಈ ಪರಿಹಾರ ಮಾಡದೆ ಆಕ್ಟಿವೇಶನ್ ಆಗುತ್ತೆ. ಬಟ್ ಆಕ್ಟಿವೇಶನ್ ಆಗದೆ ಆಗುತ್ತಾ? ಸೊ ಆಕ್ಟಿವೇಶನ್ ಆಗ್ಬಿಟ್ಟೆ ಸಾಕಾಗೋದಿಲ್ಲ, ಸಿಮ್ಗೆ ರೀಚಾರ್ಜ್ ಮಾಡಿಸ್ಬೇಕು. ಸೇಮ್ ಸಿಮ್ಗೆ ಯಾವ ತರ ರೀಚಾರ್ಜ್ ಮಾಡಿಸ್ತಾರೋ ಸೇಮ್ ನಿಮಗೆ ರೀಚಾರ್ಜ್ ಮಾಡಿಸ್ಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸಿರೋ ವಾಟ್ಸ್ಆಪ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಜಾತಕ, ನಿಮ್ಮ ಭವಿಷ್ಯ ತಿಳ್ಕೊರಿ. ಅದಕ್ಕಂತ ಸಣ್ಣ ಫೀಸ್ ಇರುತ್ತೆ. ಭವಿಷ್ಯಗೆ ಒಂದು ಫೀಸು, ಲೈಫ್ ಟೈಮ್ ಭವಿಷ್ಯಗೆ ಒಂದು ಫೀಸ್ ಇರುತ್ತೆ. 2 ತರ ಫೀಸ್ ಇರುತ್ತೆ. ಟೈಮಿಂಗ್ ಬಂದ್ಬಿಟ್ಟು 10 ಗಂಟೆಯಿಂದ 6 ಗಂಟೆವರೆಗೆ ಇರುತ್ತೆ. ಈ ಟೈಮಲ್ಲಿ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊರಿ. ಮೈನ್ ನಮ್ಮ ಲೈಫ್ನ ಪ್ರೆಸೆಂಟ್ ರೂಲ್ ಮಾಡೋದು ಬಂದ್ಬಿಟ್ಟು ದಶಾಭುಕ್ತಿ. ದಶಾಭುಕ್ತಿ 70% ಫಲ ಕೊಡುತ್ತೆ. ಗೋಚರ ಫಲ 30% ಮಾತ್ರ ಫಲ ಕೊಡುತ್ತೆ. ದಶಾಭುಕ್ತಿನೇ ಮೈನ್ ಇಂಪಾರ್ಟೆಂಟು. ಬಟ್ ಗೋಚರ ಪ್ರಕಾರ ಇದೇ ವರ್ಷ ಏಪ್ರಿಲ್ ತಿಂಗಳ ನಂತರ ಪ್ರತಿ ಎಲ್ಲ ಮಿಥುನ ರಾಶಿಯವರೆಗೂ ಚೆನ್ನಾಗಿರುತ್ತೆ. ದಶಾಭುಕ್ತಿ ನಿಮ್ಗೆ ಸಪೋರ್ಟ್ ಮಾಡ್ಬಿಟ್ಟೆ ಖಂಡಿತ ಈ 2025 ಮುಂದಿನ ಒಂದು 7-8 ವರ್ಷವರೆಗೂ ಈ ಮಿಥುನ ರಾಶಿಯವರು, ಈ ಆರದ ನಕ್ಷತ್ರವರು ಖಂಡಿತ ಒಂದು ದೊಡ್ಡ ಮಟ್ಟಕ್ಕೆ ದೊಡ್ಡ ಸಕ್ಸಸ್ ಆಗ್ತಾರೆ. ಸೊ ಆದಷ್ಟು ಈ 2 ವರ್ಷ ಶನಿ ಬಂದು 10ನೇ ಮನೆಗೆ ಬರೋದ್ರಿಂದ, ಶನಿ ಬಂದು ಜ್ಯೋತಿಷ್ಯದಲ್ಲಿ ಕರ್ಮಕಾರಕ. ಸೊ ಈ ಕರ್ಮ ಶನಿ 10ನೇ ಮನೆಗೆ ಬರೋದ್ರಿಂದ ಸ್ಟಾರ್ಟಿಂಗ್ ಒಂಥರ ಡಿಲೇ ಆಗ್ದಂಗೆ ಇರುತ್ತೆ, ಸ್ವಲ್ಪ ಮಂದ ಲೇಜಿ ಇರುತ್ತೆ, ಸೋಂಬೇರಿ ಆಗ್ಬೋದು. ಬಟ್ ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು. ಈ 2 ವರ್ಷ ನೀವು ನಿಮ್ಮ ಬೇಸ್ಮೆಂಟ್ ಎಷ್ಟು ಸ್ಟ್ರಾಂಗ್ ಆಗ್ತಿರೋ, ಇವಾಗ ಮನೆ ಕಟ್ಬೇಕಂದ್ರೆ ಯಾವ ತರ ಬೇಸ್ಮೆಂಟ್ ಸ್ಟ್ರಾಂಗ್ ಆಗ್ತಿರೋ ಸೇಮ್ ನಿಮ್ ಲೈಫ್ ಅಲ್ಲಿ ಒಂದು ಒಳ್ಳೆ ಕೆಲಸ, ಒಳ್ಳೆ ಬಿಸ್ನೆಸ್ಸು, ಇವಾಗ ನೀವು ಮಾಡೋ ಕೆಲಸ ಇನ್ನೊಂದು 2 ಜನರೇಷನ್ 3 ಜನರೇಷನ್ ಆಗಷ್ಟು ಕುತ್ಕೊಂಡ್ ತಿನ್ಬೋದು. ಅಷ್ಟು ಆ ಸ್ಟ್ರಾಂಗ್ ಫೌಂಡೇಶನ್ ಈ 2 ವರ್ಷ ಹಾಕಿ. ಶನಿ 10ನೇ ಮನೆಗೆ 2.5 ವರ್ಷ ಇರ್ತೈತೆ. 2025, 2026, 2027 ಸ್ವಲ್ಪ 3-4 ತಿಂಗಳಿರುತ್ತೆ. ಸೊ ನೀವು ಈ 2 ವರ್ಷ ಎಷ್ಟು ಸ್ಟ್ರಾಂಗ್ ಆಗಿ ಬೇಸ್ಮೆಂಟ್ ಆಗ್ತಿರೋ, ಕಮಿಂಗ್ ಬರೋ ಒಂದು 2-3 ಜನರೇಷನ್ ಆಗಷ್ಟು
ಕುತ್ಕೊಂಡ್ ತಿನ್ನಷ್ಟು ನೀವು ದುಡಿದಿಕ್ಬೋದು. ಸೊ ಯಾವುದೇ ಕಾರಣಕ್ಕೂ ಈ 2.5 ವರ್ಷ ವೇಸ್ಟ್ ಮಾಡ್ದಿರಾ ಸಿನ್ಸಿಯರ್ ಆಗಿ ಹಾರ್ಡ್ ವರ್ಕ್ ಮಾಡಿ. ನೀವು ಕೇಳ್ಬೋದು, ಇದುವರೆಗೂ 7-8 ವರ್ಷದಿಂದ ತುಂಬಾ ಹಾರ್ಡ್ ವರ್ಕ್ ಮಾಡಿದಿರಿ, ಏನೂ ಸಿಗ್ಲಿಲ್ಲ ಅಂತ. ಇಷ್ಟ್ ದಿವಸ ಗೋಚರ ಪ್ರಕಾರ 7-8 ವರ್ಷದಿಂದ ಮಿಥುನ ರಾಶಿಯವರಿಗೆ ಚೆನ್ನಾಗಿಲ್ಲ, ಬಿಟ್ಟಾಕಿ. ಬಟ್ ಈ 2025 ಏಪ್ರಿಲ್ ನಂತರ ಚೆನ್ನಾಗಿರುತ್ತೆ. ದಶಾಭುಕ್ತಿ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸಿರೋ ಫೋನ್ ನಂಬರ್ಗೆ ಫೋನ್ ಮಾಡಿ ನಿಮ್ ಭವಿಷ್ಯ ತಿಳ್ಕೊಳ್ಳಿ. ಮಿಸ್ ಮಾಡ್ದಿರಾ ಓಂ ಗಣೇಶ 111 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.